ಸ್ವಲ್ಪ ದಿನ ಊರಲ್ಲಿರಲ್ಲ. ಎಲ್ಲಮ್ಮ ನಿಂತ್ಕೋ. ಊರಲ್ಲಿರಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೀಯಾ? ಬರಗಾಲ ನೀಗ್ಸೋದಕ್ಕೆ. ಏನು, ನೀನು ಆ ಊರಿಗೆ ಹೋಗ್ತಾ ಇದೀಯಾ? ಏನು ತಮಾಷೆ ಮಾಡ್ತಿದ್ಯಾ ಎಲ್ಲಮ್ಮ? ಇಲ್ಲ, ಸತ್ಯನೇ ಹೇಳ್ತಿದ್ದೀನಿ, ನಾನು ಹೋಗ್ತಿದ್ದೀನಿ. ನೀನು ಅಲ್ಲಿಗೆ ಹೋಗಿ ಏನು ಮಾಡ್ತೀಯಾ? ಅಲ್ಲಿರೋರೆ ತಿನ್ನ ಗತಿ ಇಲ್ಲದೆ ಸಾಯ್ತಾ ಇದ್ದಾರೆ. ನೀನು ಅಲ್ಲಿಗೆ ಹೋದ್ರೆ ನಿನ್ನ ಕತೆನೂ ಅಷ್ಟೇ. ನೋಡಿಯಲ್ಲಮ್ಮ, ಇದರಿಂದ ನಿನಗೆ ಅಪಾಯ. ಸುಮ್ಮನೆ ಮನೇಲಿರೋ. ನಾನು ಸತ್ರೂ ಸರಿ, ನಾನು ಆ ಜನಕ್ಕೆ ಸಹಾಯ ಮಾಡೇ ಮಾಡ್ತೀನಿ. ಹುಚ್ಚಿ ಥರ ಮಾತಾಡಬೇಡ ಎಲ್ಲಮ್ಮ. ಜಗತ್ತಲ್ಲಿ ಲಕ್ಷಾಂತರ ಸಮಸ್ಯೆಗಳಿರುತ್ತೆ. ಅದೆಲ್ಲಾನು ನೀನು ಒಬ್ಳಿಂದಾನೇ ಸರಿ ಮಾಡೋದಕ್ಕಾಗೋದಿಲ್ಲ. ದೇವರು ಅವ್ರವ್ರ ಕರ್ಮಕ್ಕೆ ತಕ್ಕಾಗೆ ಕಷ್ಟಗಳನ್ನ ಕೊಟ್ಟಿರ್ತಾನೆ. ಇದನ್ನ ಅರ್ಥ ಮಾಡ್ಕೋ. ಹಾಂ, ಜಗತ್ತಿನ ಎಲ್ಲ ಸಮಸ್ಯೆನೂ ನನ್ನಿಂದ ಸರಿ ಮಾಡೋಕ್ಕಾಗದೇ ಇರ್ಬೋದು, ಆದರೆ ನನ್ನ ಕಣ್ಮುಂದೆ ಇರೋದನ್ನೆಲ್ಲ ಸರಿ ಮಾಡೋ ಅವಕಾಶ ಇದ್ದಾಗ ಮಾಡ್ಬೋದಲ್ವಾ? ಮನುಷ್ಯತ್ವ ಬಿಟ್ಟು ಮಾತಾಡ್ಬೇಡ. ನಿನ್ನ ಏನೋ ಅಂದ್ಕೊಂಡಿದ್ದೆ, ಆದರೆ ನೀನು ಮಾನವೀಯತೆ, ಮನುಷ್ಯ ಧರ್ಮ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋ ಮೃಗ ಥರ ಬದಲಾಗಿದ್ಯಾ. ಹೌದು, ನಾನು ಮೃಗನೇ. ಏನಿವಾಗ? ನೋಡು, ನೀನು ಏನು ಬೇಕಾದರೂ ಅನ್ಕೋ, ಆದರೆ ನೀನೀಗ ನನ್ನ ಹೆಂಡತಿ ಅನ್ನೋದನ್ನ ಮರಿಬೇಡ. ಯಾವಾಗಲೂ ನೀನು ಹೇಳಿದ್ದೆ ನಡಿಬೇಕು ಅನ್ನೋ ಹಠನ ಬಿಟ್ಟು ಗಂಡನ ಮಾತಿಗೆ ಮರ್ಯಾದೆ ಕೊಟ್ಟು ನಡ್ಕೊಳ್ಳೋದನ್ನ ಕಲ್ತ್ಕೋ. ನಿನ್ನ ಹತ್ರ ಹೇಳಿಸ್ಕೊಂಡು ನಾನು ಕಲಿಬೇಕಾಗಿಲ್ಲ ಬೇಡವಾ? ನಾನು ಹೇಗಿರಬೇಕು, ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಇರೋದೇ ಹೀಗೆ ಅಂತ ನಿನಗೆ ಮೊದಲೇ ಗೊತ್ತಿತ್ತು ತಾನೇ? ಇಷ್ಟೆಲ್ಲ ಗೊತ್ತಿದ್ದವನು ಯಾಕೆ ನನ್ನ ಮದುವೆ ಆಗಬೇಕಿತ್ತು? ನೋಡು, ನಾನಿರೋದೇ ಇನ್ನೊಬ್ರಿಗೆ ಸಹಾಯ ಮಾಡೋಕ್ಕೆ. ನಾನು ಹುಟ್ಟಿರೋದೇ ಇದಕ್ಕಾಗಿ ಅಂತ ಅಂದ್ಕೊಂಡಿದ್ದೀನಿ. ಅದನ್ನ ನೀನಲ್ಲ, ಯಾರೇ ಬಂದರೂ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಸರಿ, ನೀನು ಅವ್ರಿಗೆ ಇವ್ರಿಗೆ ಸಹಾಯ ಮಾಡೋದಕ್ಕೆ ಅಂತ ಹೋಗು. ನಾನು ಮನೆ ಬಿಟ್ಟು ಹೋಗ್ತೀನಿ. ಏನು ಬೇಕಿದ್ರೂ ಮಾಡ್ಕೊ, ನಾನು ಕೇಳೋ ಅವಶ್ಯಕತೆ ಇಲ್ಲ. ನಾನು ಹೋಗ್ತಿದ್ದೀನಿ ಅಷ್ಟೇ. ಎಲ್ಲಮ್ಮ, ಎಲ್ಲಮ್ಮ, ಎಲ್ಲಮ್ಮ ನಿಂತ್ಕೋ. ಎಲ್ಲಮ್ಮ, ಎಲ್ಲಮ್ಮ ಶ್ರೀ ರೇಣುಕಾ ಎಲ್ಲಮ್ಮ.